ಕಲಬುರಗಿ ಜಿಲ್ಲೆಯನ್ನು ಹಸಿರು ಬರಗಾಲ ಪ್ರದೇಶವೆಂದು ಘೋಷಿಸಬೇಕು, ಅಲ್ಲದೆ 10 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ 4ರಂದು ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕೆಪಿಆರ್ಎಸ್ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಾಂಶೆಟ್ಟಿ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ಎಕರೆಗೆ 25,000 ಪರಿಹಾರಧನ ನೀಡಬೇಕು. ಸಹಕಾರಿ ಮತ್ತು ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಹಿಂಗಾರು ಬಿತ್ತನೆಗಾಗಿ ಕಡಲೆ, ಜೋಳ, ಕುಸುಬಿ, ಸೂರ್ಯಕಾಂತಿ, ಶೇಂಗಾ ಬೀಜ ರೈತರಿಗೆ ಉಚಿತವಾಗಿ ಕೊಡಬೇಕು. ರೈತ ಸಂಪರ್ಕ ಮೂಲಕ ಮುಂಗಾರು ಬಿತ್ತನೆಗಾಗಿ ಬೀಜ ಪಡೆದ ರೈತರಿಗೆ ಹಿಂಗಾರು ಬಿತ್ತನೆಗೆ ಕಂಗಾಲದ ಎಲ್ಲ ರೈತರಿಗಾಗಿ ಬೀಜ ಮಾಡಿ ಕೊಡಬೇಕು. ಜಿಲ್ಲೆಯಲ್ಲಿ ಅವಘಡ ಸಂಭವಿಸಿದ ನಂತರ ಒಟ್ಟು 11 ಜನರ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಕುಟುಂಬದ ಒಬ್ಬ ಸದಸ್ಯನಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು. ಅತಿ ಶೀಘ್ರದಲ್ಲಿ ಅತಿವೃಷ್ಟಿ ಸಂಕಷ್ಟದಲ್ಲಿರುವ ರೈತರ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಶಾಲಾ ಕಾಲೇಜುಗಳಲ್ಲಿ 2ನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಉಳಿದಿಲ್ಲ ನಮ್ಮ ಭಾಗದಲ್ಲಿ ತುರ್ತು ಪರಿಹಾರನ ಕೊಡಬೇಕು ಅಂತೇಳಿ ಕಲಬುರಗಿಗೆ ಬಂದಂತೂ ಕೂಡ ನಡೆದಿದೆ. ಹಲವಾರು ಹೋರಾಟಗಳು ನಡೆದಿದೆ. ಇಲ್ಲಿವರೆಗೂ ಕೂಡ ಈಗ ಸರ್ಕಾರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಹೇಳ್ತಕ್ಕಂಥದ್ದು 3 ಲಕ್ಷ ಚಿಲ್ಲರೆ ಬೆಳೆ ನಷ್ಟ ಆಗ್ತಕ್ಕಂಥದ್ದನ್ನು ನಾವು ವರದಿಯನ್ನ ಸಿದ್ಧಪಡಿಸಿವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ನೋಡಿದ್ರೆ ವರದಿನೇ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಹಾಕಿ ಹಳ್ಳಿ ಭಾಷೆದಲ್ಲಿ ಮಾತಾಡ್ತಾರೆ. ಗೊಬ್ಬರ ಬಂಡಿ ಹೊಡೆಯೋದು ಅಂತೇಳಿ, ಅಂದ್ರೆ ಒಂದ್ ಕಡೆಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣೆ ಎಸ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳನ್ನ ಹೆಜ್ಜೆ ಆಗ್ತಕ್ಕಂಥದ್ದು. ಇದು ಬಹಳ ರೈತ ವಿರೋಧಿ ಧೋರಣೆಯನ್ನ ತಾಳ್ತಾ ಇದೆ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾವು ಬಯಸ್ತಿದ್ದೀವಿ. ಈಗ ರೈತರು ಹಿಂಗಾರು ಬಿತ್ತಣಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಹಿಂಗಾರು ಬಿತ್ತಣಿಕೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೊಲ ಸ್ವಚ್ಛ ಮಾಡೋಕ್ಕೂ ಕೂಡ ಆ ರೊಕ್ಕ ಏನಾದರೂ ಪರಿಹಾರ ರೊಕ್ಕ ಬರ್ತದ, ಆ ರೊಕ್ಕದಿಂದ ಸಹಾಯ ಆಗ್ತದ ಅಲ್ಪ ಸ್ವಲ್ಪ ಏನಾದರೂ ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಒಂದು ದೃಷ್ಟಿಕೋನದಿಂದ ಇದ್ದರು ರೈತರು. ಆ ಒಂದು ಆಸೆಯನ್ನು ಕೂಡ ಮಾಡಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದರೆ ಇವರು ಇನ್ನೊಂದು ಕೂಡ ದಿನ ದಾಟಿಸ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ರೈತರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ, ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಕೇಂದ್ರದವರು ಕೂಡ ಬಾಯಿ ಬಿಡ್ಲಿಕ್ಕೆ ರೆಡಿ ಇಲ್ಲ, ರಾಜ್ಯದವರು ಕೂಡ ಬಾಯಿ ಬಿಡ್ಲಿಕ್ಕೆ ರೆಡಿ ಇಲ್ಲ. ಕೃಷಿ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳಂತೂ ಇದ್ರ ಬಗ್ಗೆ ಟೋಟಲಿನೇ ಚಕ್ಕಾಗಿರ್ತಕ್ಕೆ ರೆಡಿ ಇಲ್ಲ. ರೈತ ವಿರೋಧಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ರೈತರ ಬಗ್ಗೆ ಏನಾದರೂ ಕಾಳಜಿ ಇತ್ತು ಅಂದರೆ ಒಂದು ವಾರದಲ್ಲಿ ಬೆಳೆ ಪರಿಹಾರನ ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥವ್ರು ಇಲ್ಲಿವರೆಗೂ ಕೂಡ ನಯ ಪೈಸೆ ಬಂದ ರೈತರ ಇದಕ್ಕೆ ಖಾತೆಗೆ ಹಾಕಲಿಲ್ಲ. ಇದು ಬಹಳ ದುರ್ದೈವದ ಸಂಗತಿ. ಅದಕ್ಕಾಗಿ ನಾವು ಒಂದೇ ಮಾತನ್ನ ಹೇಳಕ್ಕೆ ಬಯಸೋದೇನು, ಕರ್ನಾಟಕ ಪ್ರೌಢ ರೈತ ಸಂಘ ಅಂದರೆ ಹಿಂದೆ ಯಾವ ಇನ್ಸೂರೆನ್ಸಿಗೆ ಸಂಬಂಧಪಟ್ಟಂಗೆ 6 ತಿಂಗಳ ಗಂಟೆ ದಿನ ಒಯ್ದ್ರು, ಈ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಆ ರೀತಿ ಒಯ್ದು ರೈತರಿಗೆ ಅನ್ಯಾಯ ಆಗ್ಬೋದೇನೋ ಅಂತಕ್ಕಂಥ ಒಂದು ಅನುಮಾನ ಕೂಡ ಒಂದು ಕಡೆಗೆ ನಮಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ನಾವು ತಕ್ಷಣ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ನಾವು 4ನೇ ತಾರೀಕು ನವೆಂಬರ್ 4ರಿಂದ ಎಂಟೈರ್ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೆಸಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದೆ. ನವೆಂಬರ್ 4ರ ಒಳಗೆ ರೈತರ ಖಾತೆಗೆ ಪರಿಹಾರ ರೊಕ್ಕ ಹಾಕಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಇದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಇದರ ಏನು ಸೋಯಾ ಖರೀದಿ ಕೇಂದ್ರಗಳನ್ನೇ ತೆರೆದಿದ್ದಾರೆ ಜಿಲ್ಲಾಡಳಿತ, ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಯತ್ನ ಪಟ್ಟು ಖರೀದಿ ಕೇಂದ್ರ ತೆರೆದಿದೆ ಅನ್ನೋ ನಾವು ಸ್ವಾಗತ ಮಾಡ್ತೀವಿ. ಆದರೆ ಖರೀದಿ ಕೇಂದ್ರ ತೆರೆದಿದ್ರಲ್ಲಿ ಒಂದು ಅನ್ಯಾಯ ನಡೀತಾ ಇದೆ. ನಿನ್ನೆ ನೋಂದಣಿಯನ್ನ ಪ್ರಾರಂಭ ಮಾಡಿದ್ದಾರೆ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ. ಏನು ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ, ಸರ್ವೆ ಮಾಡ್ತಕ್ಕಂಥ ಬೆಳೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ರೈತರಿಗನ್ನ ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಪಾಣಿಗಳಲ್ಲಿ ನಮೂದಾಗಿಲ್ಲ. ಆ ಸೋಯಾ ಬೆಳೆದಿರ್ತಕ್ಕಂಥ ನಿಜವಾಗ ರೈತರಿಗೆ ಪಾಣಿಯಲ್ಲಿದು ಸೋಯಾ ಬೆಳೆ ಇಲ್ಲ, ಆ ಕಾರಣಕ್ಕೆ ನೋಂದಣಿ ಮಾಡ್ಕೊಳಕ್ಕಾಗಲ್ಲ, ಆ ಆ್ಯಪ್ನ ಡೌನ್ಲೋಡ್ ಆಗಲ್ಲ, ನಿಮ್ಗೆ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಅವಕಾಶ ಇಲ್ಲ ಅಂತ ರೈತರಿಗೆ ವಾಪಸ್ ಕಳಿಸ್ತಕ್ಕಂಥ ಪರಿಸ್ಥಿತಿ. ಇನ್ನೊಂದು ಕಡೆಗೆ ಇದನ್ನು ಸೋಯಾ ಬೆಳೆಗಾರರನ್ನು ಅನ್ಯಾಯ ಮಾಡ್ತಕ್ಕಂಥ ನಾವು ಹೇಳಕ್ಕೆ ಬಯಸ್ತೀವಿ. ಇವತ್ತು ಸರ್ವೆ ಮಾಡಿರ್ತಕ್ಕಂಥವ್ರು ಯಾರು, ಸರ್ವೆ ಮಾಡ್ತಕ್ಕಂಥ ಬೆಳೆ ಸಮೀಕ್ಷೆ ಮಾಡ್ತಕ್ಕಂಥವ್ರು ಯಾರು, ಅಗ್ರಿಕಲ್ಚರ್ ಕೆಳಮಟ್ಟದ RSK ಮೂಲಕ ಮಾಡ್ತಕ್ಕಂಥ ಅಧಿಕಾರಿಗಳು, ತಲಾಟಿಗಳು ಮಾಡ್ತಕ್ಕಂಥ ಅಧಿಕಾರಿಗಳು, VA ತಲಾಟಿಗಳನ್ನ ಮಾಡ್ತಕ್ಕಂಥದ್ದನ್ನ ಇವತ್ತು ನಾವು ಹೇಳಕ್ ಬಯಸ್ತೀವಿ. ಅಲ್ಲಿ ಅವ್ರು ಮಾಡಿದ ಲೋಪದೋಷ, ಅವ್ರು ಮಾಡಿದ ತಪ್ಪಿನಿಂದ ಇವತ್ತು ನಮ್ಮ ರೈತರನ್ನ ಸೋಯಾದಿಂದ ಕೂಡ ಖರೀದಿ ಕೇಂದ್ರಗಳಿಂದ ವಂಚಿತ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಜಿಲ್ಲಾಡಳಿತ, ಉಸ್ತುವಾರಿ ಮಂತ್ರಿ ಮತ್ತು ಸರ್ಕಾರ ತಕ್ಷಣ ತುರ್ತಾಗಿ ಮಧ್ಯಪ್ರವೇಶನ ಮಾಡಿ ಅದನ್ನ
ಬೆಳೆ ದೃಢೀಕರಣ ತಗೊಂಡು ಅವರು ಕಾಟ ಮಾಡ್ತಕ್ಕಂಥ ನೋಂದಣಿ ಮಾಡೋಕ್ಕೆ ಸರ್ಕಾರ ಮುಂದಾಗಬೇಕು, ಜಿಲ್ಲಾಡಳಿತ ಮುಂದಾಗಬೇಕು, JD ಮತ್ತು DC ಅವರು ಮಧ್ಯಪ್ರವೇಶನ ಮಾಡಬೇಕು, ಉಸ್ತುವಾರಿ ಮಂತ್ರಿಗಳು ಕೂಡ ಮಧ್ಯಪ್ರವೇಶ ಮಾಡಿ ಆ ರೈತರನ್ನು ವಂಚಿತ ಆಗಲಾರಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು, ರೈತರ ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ.